ನಮಸ್ಕಾರ ದೇವರು. ಸೊ ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆದರೆ ಆಗ್ತಾಯಿದೆ. ಸೊ ನಾವು ಒಂದು ಮೆರಿನಾ ಬೀಚ್ಗಾದರೆ ಬಂದಿದ್ದೀವಿ, ಒಂದು ಭೈರವನ ಕರ್ಕೊಂಡಾದರೆ. ನೋಡಿ ಭೈರವನ ಬ್ಯಾಕ್ ಸೈಡ್ ಆದರೆ ಇದನ್ನು ಈ ಕಡೆ ಪುಟಾಣಿ ಭೈರವ ನೋಡಿ ಯಾವ ಥರ ನಡ್ಕೊಂಬರ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಸಂತೋಷ ಆಗಿಬಿಟ್ಟಿದೆ ಗೈಸ್. ಇವಾಗ ನೋಡಿ ಫುಲ್ಲು ಹ್ಯಾಪಿಯಾಗಿ ನಡ್ಕೊಂಡು ಹೋದರೆ ಹೋಗ್ತಾಯಿದ್ದೀನಿ. ಅವ್ನಿಗೆ ಫುಲ್ಲು ಸಂತೋಷ ಆಗಿಬಿಟ್ಟಿದೆ ಇಲ್ಲಿಗೆ ಬಂದಿರೋದಕ್ಕೆ. ಸೊ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಗ್ತಾಯಿದೆ ನಮಗೆ ಮೆರಿನಾ ಬೀಚಲ್ಲಿ. ಸೊ ಇಲ್ಲಿ ಎಷ್ಟೊಂದು ಸಿನಿಮಾಗಳಾದರೆ ಶೂಟ್ ಮಾಡಿದ್ದಾರೆ ಗೈಸ್ ಇದೇ ಪ್ಲೇಸಲ್ಲಿ. ಮೊನ್ನೆ ಕೂಡ ರೀಸೆಂಟಾಗಿ ಒಂದು ಸಿನಿಮಾ ಆದರೆ ಶೂಟ್ ಆಗಿದೆ. ನಾನು ಸಾಂಗ್ ನೋಡಿದ್ದೀನಿ, ಬಟ್ ಯಾವುದೊಂದು ಗೊತ್ತಿಲ್ಲ. ಸೊ ಮತ್ತು ಸಾವಿರಾಂತರ ಸಿನಿಮಾಗಳು ಶೂಟ್ ಆಗಿದೆ ಇಲ್ಲಿ. ಮತ್ತು ನಾನು ಬಂದ್ಬಿಟ್ಟು ಇವಾಗ ಒಂದು ಇಂಡಿಯಾದ ಒಂದು ಬಾರ್ಡ್ರಲ್ಲಾದರೆ ಇದ್ದೀನಿ. ನೀವು ಮ್ಯಾಪ್ ತೆಗೆದು ನೋಡಿ, ಲಾಸ್ಟು ಟಿಪ್ಗಾದರೆ ಬಂದುಬಿಟ್ಟಿದ್ದೀನಿ ಎಂಡಿಗೆ. ಸೊ ಇಂಡಿಯಾ ಲಾಸ್ಟ್ ಬಾರ್ಡ್ರ್ ಇದು. ಇಲ್ಲಿ ತುಂಬ ಬಿಸಿ ಆದರೆ ಜಾಸ್ತಿ ಇದೆ ಗೈಸ್. ಇವಾಗ ಮಾರ್ನಿಂಗ್ಗೆ 23 ಡಿಗ್ರಿ ಸೆಲ್ಸಿಯಸ್ಸಲಾದರೆ ಇದೆ, ಬಿಸಿಲು ಅಷ್ಟು ಹೊಡಿತಾ ಇದೆ. ನಮ್ಮ ಭೈರವಗನಿಗೆ ನೀರಾದರೆ ಸಪ್ರೇಟಾಗಿ ಕುಡಿಸ್ತಾನೆ ಇದ್ದೀನಿ ಅವಾಗಿಂದ. ಮತ್ತು ಇಲ್ಲಿ ನೋಡಿ ಎಲ್ಲ ಒಂದು ಮರುಭೂಮಿ ನೋಡಿ, ಮಣ್ಣೆಲ್ಲ ಫುಲ್ಲು ಸಾಫ್ಟಾಗಿ ಹೋಗಿದೆ. ಇಲ್ಲಿ ಆ ಥರ ಇದೆ. ಬ್ಯಾಕ್ ಸೈಡೆಲ್ಲ ಶಾಪ್ಸ್ ನೋಡಿ ಎಷ್ಟೊಂದಿದೆಯೋ ಗುರು. ಇಲ್ಲೆಲ್ಲ ಹೆವಿ ಕಾಸ್ಟ್ಲಿ ಗುರು. ಒಂದು ಚಿಕ್ಕದು ಒಂದು ವಾಟರ್ ಬಾಟ್ಲ್ ಕೇಳಿದ್ರೆ 25 ರೂಪೀಸ್ ಹೇಳ್ದವ್ರು ಗುರು. ಔಟ್ ಸೈಡು 10 ರೂಪೀಸ್ ವಾಟರ್ ಬಾಟ್ಲು 25 ರೂಪೀಸ್ ಅಂತ ಇಲ್ಲಿ. ಸೊ ಆ ಥರ ಹೆವಿ ಕಾಸ್ಟ್ ಆದರೆ ಇದೆ ಇಲ್ಲಿ. ನಮ್ಮ ಭೈರವಗನಿಗೆ ನಾನೇನು ನಾರ್ಮಲ್ ಟ್ಯಾಪ್ ವಾಟರ್ ಕುಡಿತೀನಿ. ನಮ್ಮ ಭೈರವಗನಿಗೆ ತಗೊಂಡು ಕುಡಿಬೇಕು, ಯಾಕಂದರೆ ಅವನಿಗೆ ನೆಗಡಿ ಆಗುತ್ತೆ. ನನಗೇನು ಪ್ರಾಬ್ಲಮ್ ಏನಾಗಲ್ಲ, ನಾನು ಕುಡಿತೀನಿ. ಸೊ ಈ ಥರ ಇದೆ ನಮ್ಮ ಜೀವನ ಇವಾಗ. ನಮ್ಮ ಭೈರವಗನ್ ನೋಡಿ ನಡ್ಕೊಂಡಾದರೆ ಹೋಗ್ತಾಯಿದ್ದಾನೆ. ಸೊ ನೋಡಿ ಇದೆಲ್ಲ ಕಂಪ್ಲೀಟು ನಿಮ್ಗೇನು ಕಾಣಿಸ್ತಿದೆ ಮುಂದೆ ಎಲ್ಲ ಮೆರಿನಾ ಬೀಚೇ ಇದು. ಸೊ ಮತ್ತು ನಿಮಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ಅಲ್ವಾ, ಸೊ ಆ ಬಾಕ್ಸಸ್ ಏನು ಅಂತ ನಿಮಗೆ ಒಂದು ಐಡಿಯಾ ಬರ್ಬೋದು. ಸೊ ಆ ಬಾಕ್ಸಸ್ ಎಲ್ಲ ಬಂದುಬಿಟ್ಟು ಒಂದು ಪ್ಲಾಸ್ಟಿಕ್ ಇರುತ್ತಲ್ವ. ಸೊ ಇದು ಬೀಚಲ್ಲೆಲ್ಲ ತುಂಬ ಪ್ಲಾಸ್ಟಿಕ್ ಆದರೆ ಇರಬಾರ್ದು. ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕನ್ನು ಹಾಕೋದಕ್ಕೋಸ್ಕರ ನಿಮ್ಗೆ ಆ ಥರ ಅಂದರೆ ಮಾಡಿದ್ದಾರೆ. ಅಲ್ಲಿ ಫೆನ್ಸಿಂಗ್ ಎಲ್ಲ ಹಾಕಿದ್ದಾರೆ. ಸೊ ದಟ್ಸ್ ದ ರೀಸನ್. ಮತ್ತು ಡಸ್ಟ್ಬಿನ್ಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಭೈರವಾಗ ನೋಡಿ ಇಲ್ಲಾದರೆ ನಡ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಅಲ್ಲೊಂದು ಹಾರ್ಸ್ ಕಾಣಿಸ್ತಾ ಇದೆ ನನಗೆ. ಮೋಸ್ಟ್ಲಿ ಹಾರ್ಸ್ ರೈಡಿಂಗ್ ಕೂಡ ಇರ್ಬೋದು ಅಂದ್ಕೊಂಡಿದ್ದೀನಿ. ಕೇಳಿ ನೋಡೋಣ. ನನಗೆ ಆ್ಯಕ್ಚುಲಿ ರೈಡಿಂಗ್ ಬರಲ್ವೇ, ಹಾರ್ಸ್ ರೈಡಿಂಗ್ ಬರಲ್ವೇ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಈ ಥರ ಒಂದು ಡಸ್ಟ್ಬಿನ್ಸ್ ಅದು ತುಂಬ ಇದ್ದಾವೆ. ಸೊ ಯಾಕಂದರೆ ಅದೇ ಶೇಪಲ್ಲಿ ಮಾಡಿರೋದು. ಸೊ ಅದು ಮಾಡಿದ್ರೆ ಆ ಥರ ಮಾಡಿರೋದ್ರಿಂದ ತುಂಬ ಈಸಿಯಾಗಿ ಅದನ್ನು ಒಂದು ತೆಗಿಬೋದು ಅಂತ ಹೇಳ್ಬಿಟ್ಟು ಸೊ ಆ ಥರ ಮಾಡಿದ್ದಾರೆ. ಸೊ ಮರುಭೂಮಿಯಲ್ಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಬರ್ತಾಯಿದೆ. ತುಂಬ ಜನ ಆದರೆ ಬರ್ತಾಯಿದ್ದಾರೆ. ಮೇಯ್ನಾಗಿ ಬಂದುಬಿಟ್ಟು ಇಲ್ಲಿ ನನಗೆ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಗೈಸ್. ನನಗೆ ಬಂದುಬಿಟ್ಟು ಇಂಗ್ಲೀಷ್ ಮಾತ್ರ ಬರುತ್ತೆ. ಸೊ ಇಲ್ಲಿರೋರಿಗೆ ಇಂಗ್ಲೀಷ್ ಬರೋಲ್ಲ. ಸೊ ತಮಿಳ್ ಮಾತ್ರ ಬರುತ್ತೆ. ಸೊ ಅದರಿಂದ ತುಂಬ ತೊಂದರೆ ಆದರೆ ಆಗ್ತಾಯಿದೆ ನನಗೆ. ನೆನ್ನೆಯಿಂದ ತುಂಬ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಾಯಿದ್ದೀನಿ ನಾನು. ಸೊ ಮತ್ತು ಮೊನ್ನೆ ಕೂಡ ನೆನ್ನೆ ಸ್ವಲ್ಪ ಪೊಲೀಸವ್ರ ಹತ್ರ ಆದರೆ ಸಿಕ್ಕಾಕೊಂಡ್ಬಿಟ್ಟಿವಿ ನಾವು. ಸಿಕ್ಕಾಕೊಂಡಿರೋದಲ್ಲ, ಆ್ಯಕ್ಚುಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ. ಸೊ ಅವ್ರಿಗೆ ಇಂಗ್ಲೀಷ್ ಬರೋಲ್ಲ. ಸೊ ನನಗೆ ತಮಿಳ್ ಬರೋಲ್ಲ, ಅವ್ರಿಗೆ ತಮಿಳ್ ಒಂದೇ ಬರೋದು. ಸೊ ಅದರಿಂದ ತುಂಬ ತೊಂದರೆ ಆದರೆ ಆಗ್ತಾಯಿತ್ತು. ಸೊ ಮತ್ತು ಮಾತಾಡ್ತಾ ಅವರು ಅರ್ಥ ಆಯಿತು ನಾನು ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು. ಸೊ ಆವಾಗ ಅವರು ತುಂಬ ಸಾರಿ ಆದರೆ ಕೇಳಿದರು. ಸಾರಿ ಕೇಳಿ ಮತ್ತು ನನಗೆ ತುಂಬ ಒಂದು ಫುಡ್ಡೆಲ್ಲ ಕೊಟ್ಟರು. ಮತ್ತು ಅಲ್ಲೇ ಕ್ಯಾಂಪಿಂಗ್ ಟೆಂಟ್ ಹಾಕ್ಕೊಳ್ಳೋಕ್ಕಾದರೆ ಜಾಗ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರನೇ ಮೊನ್ನೆ ಸ್ವಲ್ಪ ವೀಡಿಯೋಸ್ ಆದರೆ ಮಾಡೋಕ್ಕಾಗಲಿಲ್ಲ ಗೈಸ್. ಇವಾಗ ನಾವು ಬಂದುಬಿಟ್ಟು ಒಂದು ಹಾರ್ಸ್ ರೈಡಿಂಗ್ ಹತ್ರ ಹೋಗ್ತಾಯಿದ್ವಿ. ನೋಡೋಣ ಹಾರ್ಸ್ ರೈಡಿಂಗ್ ಮಾಡೋಕ್ಕಾಗತ್ತೇನೋ. ಆ್ಯಕ್ಚುಲಿ ನನಗೆ ಬರೋಲ್ಲ ಹಾರ್ಸ್ ರೈಡಿಂಗು, ಪ್ರಾಬ್ಲಮ್ ಆಗುತ್ತೆ. ಸೊ ಅಲ್ಲಿ ಕಾಣಿಸ್ತಾಯಿದೆ ನೋಡಿ ಮರೀನಾ ಬೀಚ್. ಅದೇ ಒಂದು ಎಂಡು ನಮ್ಮ ಒಂದು ಇಂಡಿಯಾ ಟಿಪ್ ಹತ್ರ ಆದರೆ ಇದ್ದೀವಿ ನಾನು ಭೈರವಗನು. ನೋಡಿ ಯಾವ ಥರ ಬರ್ತಾನೆ, ಅವನಿಗೆ ಫುಲ್ಲು ಖುಷಿಯಾಗೋಗಿದೆ ಗೈಸ್. ಬೀಚಿಗೆ ಬಂದು ಯಾವತ್ತೂ ಬಂದಿಲ್ಲಲ್ಲ, ಯಾವತ್ತೂ ಕರ್ಕೊಂಬಂದಿರಲಿಲ್ಲ ಅವನನ್ನು ಗೈಸ್. ನನಗೆ ಎಲ್ಲೂ ಅಲೋ ಮಾಡಲ್ಲ ಗೈಸ್ ಭೈರವನಿಂದ, ತುಂಬ ತೊಂದರೆ ಆಗುತ್ತೆ. ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವ್ನಿಗೆ ಇಂಥ ಜಾಗಗಳಾದರೂ ತೋರಿಸೋಣ ಅಂತ ಕರ್ಕೊಂಬಂದೆ. ನೋಡಿ ಇಲ್ಲಿ ಹಾರ್ಸ್ ರೈಡಿಂಗ್ ಹತ್ರ ಆದರೂ ಬಂದಿದ್ದೀವಿ. ಹಾರ್ಸ್ನಾದರೂ ಇಟ್ಕೊಂಡಿದ್ದಾರೆ. ಎಷ್ಟು ಯಾಕಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಹಾರ್ಸು. ಆ್ಯಕ್ಚುಲಿ ನನಗೆ ಹಾರ್ಸ್ ರೈಡಿಂಗ್ ಬರೋಲ್ಲ, ಇಲ್ಲ ಅಂದಿದ್ರೆ ಹಾರ್ಸಲ್ಲಿ ಹೋಗ್ಬೋದಾಗಿತ್ತು. ಮೇಲೆ ನೋಡಿ ಏನೋ ಒಂದು ಹೋಮ್ ಥರ ಮಾಡಿದ್ದಾರೆ. ಬಾಯ್ ಊಪರ್ ಕ್ಯಾ ಹೈ ಬಾಯ್ ಎಂದ ಇರ್ಕದ ಓ ದಟ್ಸ್ ಹೋಮಾ? ಹಾಂ ಪೊಲೀಸ್ ಬೂತಾ ಅಂದದ ಗೈಸ್. ಅಲ್ಲಿ ಪೊಲೀಸ್ ಇರ್ತಾರಂತೆ, ಸೆಕ್ಯೂರಿಟಿನಾ ಇಂದ ಪೊಲೀಸಸ. ಹಾಂ ಏನೋ ಪ್ರಾಬ್ಲಮ್ ಆಯ್ತಾ ಅದು ಪೊಲೀಸ್. ಸೊ in the horse riding we can try horse riding na pettu irukkudu
பெட் இருக்குது. ஐ டோன்ட் நோ ரைடிங். லாக் பண்றேன். ಐ ಡೋಂಟ್ ನೋ ಹಾರ್ಸ್ ರೈಡಿಂಗ್. ನೋ ಪ್ರಾಬ್ಲಮ್, ಓನ್ಲಿ ಸ್ಲೋಲಿ ವಾಕಿಂಗ್. ಗೈಸ್ ಈ ಥರ ಆದರೆ ಇದೆ. ನಮ್ಮ ಭೈರವಗನಾದ್ರೆ ಇದ್ದಾನೆ, ಅವನನ್ನು ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ನನಗೆ ಸ್ವಲ್ಪ ಭಯ ಆಗುತ್ತೆ. ಸೊ ಮಾರ್ನಿಂಗ್ ஒரு வெஹிக்கல் கம்மிங், போலீஸ் வெஹிக்கல், இத்தனை மார் ஃபோர் வீலர்ஸ் and going. How much horse riding? Children's 100, big man 200. hey come. ಒಂದು ಫ್ಲಡ್ಸ್ ಆಗಿತ್ತು. ಸೊ ಇದೇ ಪ್ಲೇಸಲ್ಲಿ ಫ್ಲಡ್ಸ್ ಆಗಿದ್ದಿದ್ದು. ಸೊ ಎಷ್ಟೊಂದು ಜನ ಆದರೆ ಬಂದಿದ್ದಾರೆ ನೋಡಿ ಗೈಸ್ ಮಾರ್ನಿಂಗಿಗೆ. ನೋಡಿ ಈ ಒಂದು ಸಮುದ್ರದ ಅಲೆಗಳು ನೋಡೋಕ್ಕೆ ಒಳ್ಳೆ ಫೀಲ್ ಆದರೆ ಬರ್ತಾ ಇದೆ ನನಗೆ. ಸುಮಾರು ಜನ ಗೈಸ್ ಯಾವ ಥರ ಬಂದಿದ್ದಾರೆ ನೋಡಿ. ಇಲ್ಲಾದರೆ ಯಾರೋ ವಾಟ್ರ್ ಮಾಡ್ತಾಯಿದ್ದಾರೆ, ನೀರನ್ನ ಸೆಲ್ ಮಾಡ್ತಾಯಿದ್ದಾರೆ ನೋಡಿ ಗೈಸ್. ಇದೇನು ಅಂತ ಗೊತ್ತಿಲ್ಲ ಗೈಸ್, ಏನೋ ಮಾಡ್ತಾಯಿದ್ದಾರೆ. सर ಎಂದ हिंदी पता है? हिंदी के बात करके क्या है वो? शंख है, बनने वाला शंख. हाँ हाँ शंख. आप ही बनाए क्या वो शंख? You only make that things? प्लास्टिक और शीशा. शंख है ना, वो सुंदर का माल है ना बनाने के लिए. हाँ इसमें क्या करता है? मंदिर का पूजा के लिए, शो पीस डेकोरेशन के लिए. वो मंदिर पूजा के लिए यूज़ करता है क्या? वो भी मंदिर पूजे के लिए. हाँ 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 हाँ. ನಮಸ್ಕಾರ ದೇವರು. ಇವಾಗ ನಾವು ಬಂದುಬಿಟ್ಟು ಒಂದು ಹೈವೇದಲ್ಲಾದರೆ ಇದ್ದೀವಿ, ಒಂದು ಕನ್ಯಾಕುಮಾರಿ ಹೈವೇದಲ್ಲಿ. ಸೊ ಇನ್ನು ನಮಗೆ ಕನ್ಯಾಕುಮಾರಿ ಬಂದುಬಿಟ್ಟು ಒಂದು 580 ಕಿಲೋಮೀಟ್ರ್ ಒಂದು ರೇಂಜ್ದಲ್ಲಾದರೆ ಇದ್ದೀವಿ. ನಾನು ಭೈರವಗನು. ಗೈಸ್ ನಾವು ಕಂಟೆಂಟ್ ಮಾಡೋಕ್ಕೆ ಏನೂ ಇಲ್ಲ ಗೈಸ್, ನಮಗೆ ಹೋಗ್ತಾ ಇರಬೇಕಾದ್ರೆ ಎಲ್ಲೂ ಅಲೋ ಮಾಡಲ್ಲ. ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಈ ಥರ ನಾವು ಹೋಗ್ತಾ ಇರೋಂತಹ ಒಂದು ಜರ್ನಿನಾದರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನು ಗೈಸ್ ಇವಾಗ ನಾವು ಬಂದುಬಿಟ್ಟು 1 lakh ಬೆಲ್ಟ್ಸ್ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಅದ್ರ ಬಗ್ಗೆನೇ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ವಿಡಿಯೋದಲ್ಲಿ ಒಂದು ಡಿಸೈಡ್ ಮಾಡಿದ್ದು. ಸೊ ಇವಾಗ ನಾವು ಬಂದುಬಿಟ್ಟು 1 ಲಕ್ಷ ಬೆಲ್ಟ್ಸ್ ಆದರೆ ಹಾಕ್ತೀವಿ ಅನಿಮಲ್ಸ್ಗೆ. ಸೊ ಯಾಕಂತ ಹೇಳಿದ್ರೆ ನಾವು ಹಾಕೋಂತಹ ಬೆಲ್ಟ್ಸ್ ಬಂದುಬಿಟ್ಟು ರೇಡಿಯಮ್ ಬೆಲ್ಟ್ಸು. ಸೊ ಅದರಿಂದ ನೈಟ್ ಟೈಮು ಆ ಬೆಲ್ಟ್ ಹಾಕೋದ್ರಿಂದ ಅದು ರಿಫ್ಲೆಕ್ಟ್ ಆಗುತ್ತೆ. ಸೊ ರಿಫ್ಲೆಕ್ಟ್ ಆಗಿ ಒಂದು ಅನಿಮಲ್ ಇದೆ ಅಂತ ಗೊತ್ತಾಗುತ್ತೆ. ಒಂದು ವೆಹಿಕಲ್ಸ್ ಬರ್ತಾ ಇದ್ದಾವಲ್ವ, ನಾನು ಹೈವೇದೆಲ್ಲ ಇದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇದೆ ಈ ಥರ. ಸೊ ನೈಟ್ ಟೈಮ್ ಬರ್ತಾ ಇದ್ದಾವಲ್ವ ಈ ಥರ. ಸೊ ಅವಾಗ ಬರ್ತಾ ಇರಬೇಕಾದ್ರೆ ಅನಿಮಲ್ಸ್ ಇದೆ ಅಂತ ಗೊತ್ತಾಗಲ್ಲ. ಸೊ ಆ ರೇಡಿಯಂ ಬೆಲ್ಟ್ಸ್ ಹಾಕೋದ್ರಿಂದ ಸೊ ಗೊತ್ತಾಗ್ಬಿಡುತ್ತೆ. ಸೊ ಅದರಿಂದ ಎಷ್ಟೊಂದು ಆಕ್ಸಿಡೆಂಟ್ಸನ್ನು ನಾವು ತಪ್ಪಿಸ್ಬೋದು. ನಾನು ಬಂದಿರುವಂತಹ ಒಂದು 600 ಕಿಲೋಮೀಟ್ರ್ ಜರ್ನಿದಲ್ಲಿ ಎಷ್ಟೊಂದು ರೋಡ್ ಆಕ್ಸಿಡೆಂಟ್ಸ್ ಆದರೆ ನೋಡಿದ್ದೀನಿ, ಒಂದು ಅನಿಮಲ್ಸ್ಗೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಸೊ ಅದಕ್ಕೋಸ್ಕರನೇ ಮ್ಯಾಕ್ಸಿಮಮ್ ನೈಟೇ ಆಗಿರ್ತಕ್ಕಂಥದ್ದು ಇಂಥದ್ದು ಆಕ್ಸಿಡೆಂಟ್ಸ್ ಎಲ್ಲ ಅನಿಮಲ್ಸ್ದು. ಸೊ ಅದಕ್ಕೋಸ್ಕರನೇ ನಾನು ಬಂದುಬಿಟ್ಟು ಇವಾಗ 1 ಲಕ್ಷ ಬೆಲ್ಟ್ಸ್ ಆದರೆ ಆಗ್ತಾಯಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ನನಗೆ ಯಾವ ಥರ ಇವಾಗ ಸಪೋರ್ಟ್ ಮಾಡಿದ್ರು ಅದೇ ಥರ ಮುಂದೆಗೂ ಸಪೋರ್ಟ್ ಮಾಡಿ. ಮತ್ತು ಇಲ್ಲಿ ತಮಿಳ್ನಾಡಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬ ಆಗ್ತಾಯಿದೆ ನನಗೆ. ಇಲ್ಲಿ ನನಗೆ ಇಂಗ್ಲೀಷ್ ಬರುತ್ತೆ, ಅವ್ರಿಗೆ ಇಂಗ್ಲೀಷ್ ಬರೋಲ್ಲ, ತಮಿಳ್ ಒಂದೇ ಬರೋದು, ನನಗೆ ತಮಿಳ್ ಬರೋಲ್ಲ. ಸೊ ಅದರಿಂದ ತುಂಬ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಮ್ಮಿಂದ ಒಂದು 0.00001% ಅದ್ರ ಚೇಂಜ್ ಮಾಡೋಣ ನಮ್ಮ ನೇಚರ್ನ. ಮತ್ತು ಅದೇ ಥರ ಇಂತಹ ಒಂದು ಪ್ಯೂರ್ ಸೋಲ್ಸನ್ನು, ಒಂದು ಅನಿಮಲ್ಸನ್ನು ಕಾಪಾಡೋಣ ಅಂತ ನಾನು ನಿಮ್ಮ ಹತ್ರ ಬೇಡ್ಕೊತೀನಿ. ದಯವಿಟ್ಟು ನಿಮ್ಮ ಒಂದು ಸಣ್ಣ ಸಹಾಯದಿಂದ ನಮ್ಗೆ ಎಷ್ಟೊಂದು ಯೂಸ್ ಆಗುತ್ತೆ. ನಿನ್ನೆ ಬಂದುಬಿಟ್ಟು ಗೈಸ್ ಒಂದು ಪೆಟ್ರೋಲ್ ಬಂಕ್ ಆದರೆ ಹೋಗಿದ್ದೆ. ಈ ಥರಕ್ಕೆ ಮಾತಾಡಿದ್ರೆ ಅವರು ಫಸ್ಟ್ ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಮೇಯ್ನಾಗಿ ಲ್ಯಾಂಗ್ವೇಜ್ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ ಇಲ್ಲಿ. ಯಾವುದೇ ಒಂದು ಬೇರೆ ಸ್ಟೇಟಿಂದ ಬಂದಿರೋ ವ್ಯಕ್ತಿಗಳನ್ನ ಒಂದು ಸರಿಯಾಗಿ ಮಾತಾಡ್ಸಲ್ಲ. ರೆಸ್ಪೆಕ್ಟ್ ಅನ್ನೋದು ತುಂಬ ಕಡಿಮೆ ಕೊಡ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮದು ಸ್ಟಾರ್ಟಿಂಗಲ್ಲೇ ಲ್ಯಾಂಗ್ವೇಜ್ ಏನಾದರೂ ಡಿಫ್ರೆನ್ಸ್ ಸ್ವಲ್ಪ ಹೊಡೆದುಬಿಟ್ರೆ ಗೊತ್ತಾಗ್ಬಿಡುತ್ತೆ. ಸೊ ಅದರಲ್ಲೇ ಅವರು ರೆಸ್ಪೆಕ್ಟ್ ಕೊಡೋಲ್ಲ, ಸರಿಯಾಗಿ ರೆಸ್ಪೆಕ್ಟ್ ಅನ್ನೋದು ಕೊಡೋಲ್ಲ. ಸೊ ಅದರಿಂದ ನಾನು ತುಂಬ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಾಯಿದ್ದೀನಿ. ಎಲ್ಲೋದ್ರೂ ಪೆಟ್ರೋಲ್ ಬಂಕ್ಸಲ್ಲಿ ಹೋಗ್ತೀನಿ, ಮತ್ತು ಟೆಂಪಲ್ಸಲ್ಲಿ ಕೇಳ್ತೀನಿ, ಎಲ್ಲೂ ನನಗೆ ಟೆಂಟ್ ಹಾಕೊಳ್ಳೋಕ್ಕೆ ಜಾಗ ಕೊಡೋಲ್ಲ. ಪ್ರತಿದಿನ ನಾನು ಔಟ್ ಸೈಡ್ ಮಲ್ಕೊತಾ ಇದ್ದೀನಿ, ರೋಡ್ ಸೈಡಲ್ಲೆಲ್ಲ. ಮತ್ತು ನಿನ್ನೆ ಬಂದುಬಿಟ್ಟು ಒಂದು ಕೆಫೆದಲ್ಲಾದರೆ ಮಲ್ಕೊಂಡಿದ್ದೆ, ರೆಸ್ಟೋರೆಂಟಲ್ಲಿ ಪಕ್ಕದಲ್ಲಿ ಒಂದು ಟೆಂಟ್ ಹಾಕೊಂಡಾದರೆ ಮಲ್ಕೊಂಡಿದ್ದೆ. ಸೊ ಆ ಥರ ತುಂಬ ಪ್ರಾಬ್ಲಮ್ಸ್ ಆದರೆ ಫೇಸ್ ಮಾಡ್ತಾಯಿದ್ದೀನಿ. ಮತ್ತು ಯಾರು ಅಂದರೆ ನಾರ್ಮಲಾಗಿ ಈ ಥರ ಬರ್ತಾಯಿದ್ರೆ ಕೂಡ ನೀವು ಯಾವ ಊರು ಏನು ಅಂತ ಕೂಡ ಮಾತಾಡ್ಸಲ್ಲ. ಸೊ ಈ ಥರ ಇದೆ ಹೆಲ್ಪಿಂಗ್ ನೇಚರ್ ಒಂದು ತಮಿಳ್ನಾಡಲ್ಲಿ. ಓಕೆ ಹೋಗೋಣ, ಎಲ್ಲನೂ ನಾವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು.
ಸೊ ಆ ಥರ ನನ್ನ ಅನುಭವಗಳನ್ನು ಈ ಥರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮಗೆ. ಮತ್ತು ನೋಡಿ ಇವಾಗ ಬಂದುಬಿಟ್ಟು ನಾವು ಕನ್ಯಾಕುಮಾರಿ ಹೈವೇದಲ್ಲಾದರೆ ಇದ್ದೀವಿ. ತುಂಬ ಜನ ಆದರೆ ಕೇಳ್ತಾ ಇದ್ದೀರ, ಅಣ್ಣ ನಿಮ್ಮದು ವ್ಲಾಗ್ಸ್ ಮಾಡಿ, ಅಟ್ಲೀಸ್ಟ್ ನೀವು ಎಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀರಾ ಅದ್ರ ಬಗ್ಗೆನೇ ವೀಡಿಯೋಸ್ ಮಾಡಿ ನಾವು ನೋಡ್ತೀವಿ ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಅದಕ್ಕೋಸ್ಕರನೇ ನಾನು ವೀಡಿಯೋಸ್ ಮಾಡ್ತಾಯಿರೋದು ಆ್ಯಕ್ಚುಲಿ. ಮತ್ತು ಇಲ್ಲಿ ಫುಡ್ಡು ಕೂಡ ಅಷ್ಟೊಂದು ಏನು ಸೆಟ್ ಆಗಲ್ಲ ಗೈಸ್. ನಮ್ಮ ಕರ್ನಾಟಕದಿಂದ ಏನಾದರೂ ಬಂದರೆ ಮ್ಯಾಕ್ಸಿಮಮ್ ಆಂಧ್ರದಲ್ಲೇ ನಮ್ಗೆ ಸೆಟ್ ಆಗೋಲ್ಲ. ಮಾರ್ನಿಂಗ್ ಟೈಮು ಬಂದುಬಿಟ್ಟು ಅಲ್ಲಿ ನಾಷ್ಟ ಏನಿರಲ್ಲ. ಸೊ ಒಂದು ಒಗ್ಗರಣೆ ಅಂತೇಳ್ಬಿಟ್ಟು ಅದು ಸಿಗುತ್ತೆ ಆಂಧ್ರದಲ್ಲಿ. ಅದೆಲ್ಲ ತುಂಬ ಒಂದು ಪ್ರಾಬ್ಲಮ್ಸ್ ಅದು ಫೇಸ್ ಮಾಡ್ತೀವಿ. ನಮ್ಮ ಮಾರ್ನಿಂಗ್ ಟೈಮಲ್ಲಿ ಏನಾದರೂ ರೈಸ್ ಬಾತು ಅಂತದ್ದು ಇರಬೇಕು. ಸೊ ಇಲ್ಲಿ ಅಂಥದ್ದೇನು ಸಿಗೋಲ್ಲ. ಮತ್ತು ಇಡ್ಲಿ ಎಲ್ಲ ಬಂದುಬಿಟ್ಟು ತುಂಬ ಹುಳಿ ಆದರೆ ಇರುತ್ತೆ, ಹುಳಿ ಚಟ್ನಿ ಕೂಡ ಹುಳಿ ಇರುತ್ತೆ, ತಿನ್ನೋಕ್ಕಾಗಲ್ಲ. ಸೊ ಆ ಥರ ಫುಡ್ಡು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಮೌಂಟ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ ಗೈಸ್. ಹೋಟೆಲ್ಸಲ್ಲೆಲ್ಲ ತುಂಬ ಅಮೌಂಟ್ ಇರುತ್ತೆ. ಒಂದು ಪ್ಲೇಟ್ ಇಡ್ಲಿ ಬಂದುಬಿಟ್ಟೆ ಒಂದು 60-70 ರುಪೀಸ್ ಮೇಲೇ ಒಂದು ಪ್ಲೇಟ್ ಇಡ್ಲಿ. ಒಂದು ದೋಸೆ ಬಂದುಬಿಟ್ಟು 100 ರುಪೀಸು. ಅದೇ ದೊಡ್ಡದಾಗಿ ಕೊಡ್ತಾರೆ ದೋಸೆ. ಗುರು ಬೇರೆ ಒಂದು ರಾಜ್ಯದವ್ರು ಏನಾದರೂ ಬಂದರೆ ಇಲ್ಲಿ ಕಾಸ್ಟ್ ಜಾಸ್ತಿ ಹೇಳ್ತಾರೆ ಗುರು. ಅಂದರೆ ಅವ್ರ ಕಡೆ ಇರೋರು ಇದ್ದರೆ ಕಡಿಮೆ ಹೇಳ್ತಾರೆ ಕಾಸ್ಟು. ನಾವೇನಾದರೂ ಹೋದರೆ ಮೊನ್ನೆ ಬೀಚಲ್ಲಿ 1 ಲೀಟ್ರ್ ಬಾಟ್ಲು ಬಂದುಬಿಟ್ಟು 10 ರೂಪಾಯಿ ಗುರು. ನನಗೆ 25 ರೂಪಾಯಿ ಹೇಳಿದ್ದಾನೆ ಅವನು. ನನ್ನ ಪಕ್ಕದಲ್ಲಿ ಅವ್ನಿಗೆ 10 ರೂಪಾಯಿಗೆ ಮಾರ್ತಾಯಿದ್ದಾನೆ. ಸೊ ಈ ಥರ ಮಾಡ್ತಾರೆ ಇಲ್ಲಿ. ನೀವು ಹುಷಾರಾಗಿರಬೇಕು. ಮತ್ತು ನಿಮ್ಮ ಮೆಟೀರಿಯಲ್ಸ್ ಏನಾದ್ರು ತೊಗೊಂಬಂದಿರ್ತೀರಲ್ವ, ಸೊ ಅದು ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಸೊ ನಾನು ಎಲ್ಲರೂ ಆ ಥರ ಹೇಳ್ತಾ ಇಲ್ಲ, ಕೆಲವೊಂದು ಪ್ಲೇಸಸಲ್ಲಿ ಆ ಥರ ಇದೆ. ತಮಿಳ್ನಾಡು ಎಲ್ಲನೂ ನಾನು ಆ ಥರ ಹೆಲ್ಪಿಂಗ್ ನೇಚರ್ ಇಲ್ಲ ಅಂತ ಹೇಳಿಲ್ಲ. ಸೊ ನಾನು ಬಂದು 10 ದಿನದಲ್ಲಿ ಈ ಥರ ಎಲ್ಲ ಆಗ್ತಾಯಿದೆ. ಮತ್ತು ಈ ಥರ ಎಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ ನಾನು. ಮತ್ತು ಮ್ಯಾಕ್ಸಿಮಮ್ಮು ರೆಸ್ಪೆಕ್ಟ್ ಅಂತೂ ಕೊಡೋಲ್ಲ ಕರ್ನಾಟಕದವರು ಅಂತ. ಕನ್ನಡ ಮಾತಾಡಿದ್ರೆ ಸಾಕು, ರೆಸ್ಪೆಕ್ಟ್ ಅಂತೂ ಕೊಡೋಲ್ಲ. ಅಂದರೆ ನೀವು ಇಂಗ್ಲೀಷ್ ಕೂಡ ಮಾತಾಡಿದ್ರೂ ರೆಸ್ಪೆಕ್ಟ್ ಕೊಡೋಲ್ಲ ಸರಿಯಾಗಿ. ಸೊ ಸರಿಯಾಗಿ ಮಾತಾಡೋಲ್ಲ ಅವರು. ನಮ್ಮ ತಮಿಳ್ ಬರಬೇಕು ಗೈಸ್. ತಮಿಳ್ನಾಡಲ್ಲಿ ನೀವು ಬದುಕಬೇಕಂದ್ರೆ ತಮಿಳ್ ಪಕ್ಕ ಬಂದೇ ಬರಬೇಕು. ಸೊ ಈ ಥರ ಇದೆ. ನನ್ನ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಳ್ಕೊತಾ ಇದ್ದೀನಿ. ಏನು 10 ದಿನದ ಎಕ್ಸ್ಪೀರಿಯನ್ಸ್ಗಳೆಲ್ಲ ಇವು. ಇನ್ನೂ ನೋಡೋಣ, ಇನ್ನೊಂದು 40 ದಿನ ಆದರೆ ಜರ್ನಿ ಸ್ಟಾರ್ಟ್ ಆಗುತ್ತೆ ಒಂದು ಕನ್ಯಾಕುಮಾರಿವರೆಗೂ. ನೋಡೋಣ, ಆಮೇಲೂ ಹೇಳ್ತೀನಿ ನನ್ನ ಎಕ್ಸ್ಪೀರಿಯನ್ಸಸ್ ಎಲ್ಲ. ಮತ್ತು 1 ಲಕ್ಷ ಬೆಲ್ಟ್ಸನ್ನು ಅದ್ರ ಬಗ್ಗೆ ತುಂಬ ಆದರೆ ಕೇಳ್ತಾ ಇದ್ದೀರಾ. ಸೊ ಆ್ಯಕ್ಚುಲಿ ಬಂದುಬಿಟ್ಟು ಅದು 1 ಲಕ್ಷ ಬೆಲ್ಟ್ಸು ನಾನು ಎಲ್ಲ ಅನಿಮಲ್ಸ್ಗಾದರೆ ಹಾಕ್ತೀನಿ, ಓನ್ಲಿ ಡಾಗ್ಸ್ ಅಂತಲ್ಲ. ಸೊ ಕೌವು, ಡಾಗ್ಸು, ಸೊ ಆ ಥರ ಅನಿಮಲ್ಸು, ಕ್ಯಾಟ್ಸು ಸಿಕ್ಕಿದ್ರೆ ರೋಡ್ ಸೈಡಲ್ಲಿ, ಸೊ ಯಾವುದಾದ್ರು ನಾನು ಪಾಸಿಬಲ್ ಆಗುತ್ತೋ ಅಂದರೆ ರೋಡ್ ಸೈಡ್ ಇರತಕ್ಕಂಥದ್ದು, ಸೊ ಅದಕ್ಕೆಲ್ಲನೂ ನಾನು ಹಾಕ್ತೀನಿ. 1 ಲಕ್ಷ ಬೆಲ್ಟ್ಸು ಟಾರ್ಗೆಟ್ ಇದು. ಸೊ ನನ್ನ ಜರ್ನಿದಲ್ಲಿ ಎಷ್ಟಾದರೆ ಅಷ್ಟು ಆಗ್ತಾಯಿರ್ತೀನಿ, ನನ್ನ ಜರ್ನಿ ಕಂಪ್ಲೀಟ್ ಆಗೋವರೆಗೂ. ಇನ್ನೂ ನನಗೆ ಗೊತ್ತಿರೋ ಮಟ್ಟಿಗೆ 2 to 3 ಇಯರ್ಸ್ ಆಗ್ಬೋದು ನನ್ನ ಜರ್ನಿ. ಸೊ ಆ 2 to 3 ಇಯರ್ಸಲ್ಲಿ ನನಗೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟು ಆಗ್ತಾನೆ ಇರ್ತೀನಿ ಬೆಲ್ಟ್ಸನ್ನು. ಸೊ ನಮ್ಮ ಕೈಯಲ್ಲಿಂದ ಸ್ವಲ್ಪ ಒಂದು ಅನಿಮಲ್ಸ್ನಾದರೂ ಸೇವ್ ಮಾಡೋಣ ಅಂತೇಳ್ಬಿಟ್ಟು ನಾನು ಒಂದು ಗುರಿ ಇಟ್ಕೊಂಡಿರೋದು. ಸೊ ಇದೇ ಮೇಯ್ನ್ ನನ್ನ ಟಾರ್ಗೆಟು. ಇದ್ರ ಮೇಲೆ ನಾನು ವರ್ಕ್ ಮಾಡ್ತೀನಿ ಇನ್ಮೇಲೆ. ಸೊ ಇದಕ್ಕೆ ಸಂಬಂಧಪಟ್ಟಿದ್ದ ವೀಡಿಯೋಸು ಇನ್ಮೇಲೆ ಬರ್ತಾ ಇರುತ್ತೆ ಯೂಟ್ಯೂಬಲ್ಲಿ. ಮತ್ತು ಇವಾಗ ಬಂದುಬಿಟ್ಟು ಆ 1 ಲಕ್ಷ ಬೆಲ್ಟ್ಸ್ ನಾನು ಯಾವ ಥರ ಹಾಕ್ತೀನಿ ಅಂದರೆ, ಸೊ ಪ್ರತಿ ಬಾರಿನೂ ನಾನು ಒಂದು 100 to 500 ಬೆಲ್ಟ್ಸು, 500 ಒಳಗಡೆ ಆದರೆ ತೊಗೊತೀನಿ. ಸೊ ಬೆಲ್ಟ್ ಕಾಸ್ಟ್ ಬಂದುಬಿಟ್ಟು ಜಾಸ್ತಿ ಆಗ್ತಾಯಿದೆ ನಮಗೆ. ಸೊ ಒಂದು ಬೆಲ್ಟ್ ಬಂದುಬಿಟ್ಟು ಒಂದು 25 ರುಪೀಸ್ ಹೇಳ್ತಾಯಿದ್ದಾರೆ. ಸೊ ನಮ್ಗೆ ಗೊತ್ತಿರತಕ್ಕಂಥವರು NGO ಪರ್ಸನ್ಸ್ ಇದ್ದಾರೆ. ಆ್ಯಕ್ಚುಲಿ ನಾನು ಸೋಷಿಯಲ್ ವರ್ಕರು ಆಗಿರತಕ್ಕಂಥ 2016ರಿಂದ ನಾನು ಸೋಷಿಯಲ್ ವರ್ಕರು. ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ದಿನ ಆಗುತ್ತೆ ನಾವು ಸ್ಟಾರ್ಟ್ ಮಾಡೋದು. ಕೇಳ್ತಾ ಇದ್ದೀರಾ ಅಣ್ಣ ನೀವು ಸ್ಟಾರ್ಟ್ ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಮ್ಮ ಬೆಲ್ಟ್ಸ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಪರ್ಚೇಸಿಂಗ್ ಮಾಡ್ತಾಯಿದ್ದೀನಿ, ಸೊ ಬರುತ್ತೆ. ಸೊ ಆದಷ್ಟು ನಿಮ್ಮ ಕೈಯಲ್ಲಿ ಏನಾದರೂ ಆದರೆ ಸ್ವಲ್ಪ ಅದೊಂದು ಸಹಾಯ ಮಾಡಿ ನಮ್ಮ ಬೆಲ್ಟ್ಗಳಿಗೆ. ನಿಮ್ಗೆ ಅಮೌಂಟ್ ಆದರೂ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನನಗೆ ಏನಾದರೂ ಪರವಾಗಿಲ್ಲ, ಬೆಲ್ಟ್ಸ್ ಕೊಟ್ಟರೆ ಕೂಡ ಸಾಕು ನನಗೆ. ನಾನು ಸಂತೋಷವಾಗಿ ಫೀಲ್ ಆಗ್ತೀನಿ. ಗೈಸ್ ನೀವು ಅಮೌಂಟ್ ಕೊಡೋಕ್ಕಂತೂ ನನಗೆ ಸ್ವಲ್ಪ ಬೆಲ್ಟ್ಸ್ ಆದರೆ ಕೊಡಿ ನನಗೆ. ಸೊ ಏನಂತ ಹೇಳಿದ್ರೆ ನಮ್ಮ ಕೈಯಲ್ಲಾದಷ್ಟು ಒಂದು ಸ್ವಲ್ಪ ಜೀವಿಗಳನ್ನ ನಾವು ರಕ್ಷಣೆ ಮಾಡೋಣ. ಎಷ್ಟೊಂದು ಅಮೌಂಟ್ ಆದರೆ ನಾವು ವೇಸ್ಟ್ ಮಾಡಿಬಿಡ್ತೀವಿ ಔಟ್ಸೈಡೆಲ್ಲ. ಸೊ ನಮ್ಮ ಕೈಯಲ್ಲಿ ಆದಷ್ಟು ಸ್ವಲ್ಪ ಜೀವಿಗಳನ್ನ ನಾವು ಸೇವ್ ಮಾಡೋಣ. ನಾನು ಎಲ್ಲನೂ ಪ್ರತಿ ವೀಡಿಯೋ ನಾನು ಎಷ್ಟು ಬೆಲ್ಟ್ಸ್ ಹಾಕ್ತೀನೋ ಅಷ್ಟು ಬೆಲ್ಟ್ಸು ನಿಮ್ಮ ಪ್ರತಿ ವೀಡಿಯೋನು ಪ್ರತಿ ದಿನಾನು ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಸೊ ಈ ಥರ ಆದರೆ ನಾವು ಪರ್ಚೇಸ್ ಮಾಡ್ತಾಯಿದ್ದೀವಿ. ಒಂದು ಬೆಲ್ಟು ಒಂದು 25 ರುಪೀಸ್ ಅಂದ್ರೂ ನಮ್ಗೆ ಹತ್ರ ಒಂದು 100 ಬೆಲ್ಟ್ಸ್ಗೆ ಒಂದು 2000 ರುಪೀಸ್ ಆಗುತ್ತೆ. 20 ರುಪೀಸ್ ಅಂದ್ರೂ ಒಂದು 100 ಬೆಲ್ಟ್ ಪರ್ಚೇಸ್ ಮಾಡೋಕ್ಕೆ 2000 ರುಪೀಸ್ ಆಗುತ್ತೆ. ಸೊ ನೀವು ಮಾಡೋ ಸಣ್ಣ ಸಹಾಯದಿಂದ ಎಷ್ಟೋ ಜೀವಿಗಳು ಒಂದು ರೋಡ್ ಸೈಡಲ್ಲಿ ಒಂದು ಸೇವ್ ಆಗುತ್ತೆ ಅಂತ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ಸೊ ಆದರೆ ಕೂಡ ನೀವು ಬೆಲ್ಟ್ಸೇ ಕೊಡಿ ನನಗೆ, ನಾನು ವೇರ್ ಮಾಡ್ತೀನಿ. ಆದರೆ ಇನ್ನೂ ಚೆನ್ನಾಗಿ ಇನ್ನು ಕೌಸ್ಗೆ
ಮತ್ತು ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಡಾಗ್ಸ್ಗಾದರೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಕೌಸ್ದು ಪರ್ಚೇಸ್ ಮಾಡ್ತೀನಿ. ಕೌದ್ ಬಂದುಬಿಟ್ಟು ಜಾಸ್ತಿ ಕಾಸ್ಟ್ ಇದೆ ಗೈಸ್. ಒಂದು ಬೆಲ್ಟ್ ಬಂದುಬಿಟ್ಟು 60-70 ರುಪೀಸ್ ಆಗುತ್ತೆ. ಸೊ ಆ ಥರ ನೀವು ನನಗೆ ಬೆಲ್ಟ್ಸ್ ಆದರೂ ಸಹಾಯ ಮಾಡಿ, ಇಲ್ಲಾಂತ ಇದ್ದರೂ ಒಂದು ಇದಾದರೂ ಮಾಡಿ ಸಪೋರ್ಟ್ ಮಾಡಿ. ಸೊ ಅದರಿಂದ ನಮಗೆ ತುಂಬ ಸಪೋರ್ಟ್ ಆದರೆ ಸಿಗುತ್ತೆ ಗೈಸ್. ಜೈ ಹಿಂದ್.